ಒಂದು ಫಂಕ್ಷನ್ ಇದೆ, ಫಂಕ್ಷನ್ಗೆ ಅಂತ ಅಂದ್ಬಿಟ್ಟು ಹೊರಟಿ. ಏನಾದ್ರು ಹೇಳ್ಬಿಟ್ಟೆ ಮಾಡು, ನಂಗೆ ನಾಚಿಕೆ ಆಗುತ್ತಂಗೆಲ್ಲ ಹಾಕ್ಬಿಡ ಕಡೆ ತಕ್ಷಣ ನಂಗೆ ಇಷ್ಟ. ಎಲ್ಲರೂ ಚೆನ್ನಾಗಿ ಕಾಣಿಸ್ತಿದೆ. ಪಾವನಿ, ಎಲ್ರಿಗೂ ಪವನ ಇವರು ಎಲ್ಲರೂ ಸ್ಪೆಷಲ್ ಆಗಿ ಪಾವನಿ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪವನ ಲೋಕೇಶ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪವನ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಫಂಕ್ಷನ್ ಇದೆ, ಫಂಕ್ಷನ್ಗೆ ಅಂತ ಅಂದ್ಬಿಟ್ಟು ಹೊರಟಿದ್ವಿ ನಾನು ನನ್ನ ಮಗ. ಬನ್ನಿ ಹೋಗ್ತಾ ಸಿಗೋಣ. ನಾವು ಫಸ್ಟ್ ಬೆಂಗಳೂರಿಗೆ ಹೋದಾಗ ಬನಶಂಕರಿಲಿ ಮನೆ ಮಾಡಿದ್ದು. ಬಟ್ ನಮ್ಗೆ ಮನೆ ಅಷ್ಟು ಕಂಫರ್ಟ್ ಆಗಲಿಲ್ಲ. ಹಾಗಾಗಿ ಒಂದು 6 ಮಂತ್ಗೆಲ್ಲ ಖಾಲಿ ಮಾಡಿಕೊಂಡು ಗೌಡಂಪಾಳ್ಯ ಬಂದ್ವಿ. ಗೌಡಂಪಾಳ್ಯದಲ್ಲಿ ನಾವು ಆಲ್ಮೋಸ್ಟ್ 4 ಇಯರ್ಸ್ ಇದ್ವಿ. ಯಾಕೆಂದರೆ ಅಲ್ಲಿ ಓನರ್ ಆಗಲಿ ಬಾಡಿಗೆಗಿದ್ದವರಾಗಲಿ ಅಷ್ಟು ಫ್ರೆಂಡ್ಲಿಯಾಗಿ ಕಂಫರ್ಟ್ ಆಗಿದ್ವಿ. ನಾವು ಬಾಡಿಗೆಗಿದ್ವಲ್ಲ, ಆ ಮನೆಯಲ್ಲೇ ಮೇಲ್ಗಡೆ ಇನ್ನೊಬ್ಬರು ಕೂಡ ಬಾಡಿಗೆಗಿದ್ರು. ಅವ್ರ ಮಗಳು ಮದುವೆಗೆ ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿ ನಾನು ಕರ್ನೇರಿಗೆ ಹೋಗ್ತಿದ್ದೆ. ನಾನಂತೂ ತುಂಬ ಕ್ಯೂರಿಯಸ್ ಆಗಿದ್ದೀನಿ. ಯಾಕೆಂದರೆ ಆಲ್ಮೋಸ್ಟ್ 4 to 5 ಇಯರ್ಸ್ ಆದಮೇಲೆ ಮೀಟ್ ಆಗ್ತಾ ಇರೋದು. ರಜಿನೇನಾಗಲಿ ನಿಶುನಾಗಲಿ ಅವ್ರ ಫ್ಯಾಮಿಲಿ ಫುಲ್ ಎಲ್ಲರನ್ನೂ ಮೀಟ್ ಆಗ್ತಾ ಇರೋದು ಆಲ್ಮೋಸ್ಟ್ ಒಂದು 5 ಇಯರ್ಸ್ ಆದಮೇಲೇ. ಇವರುಗಳ ಜೊತೆ ಅಂತೂ ನಂದೊಂದು 1000 ಮೆಮೊರೀಸ್ ಇದೆ. ಎಷ್ಟು ನಕ್ಕಿದ್ದೀವಿ, ಎಷ್ಟು ಮಾತಾಡಿದ್ದೀವಿ ಒಬ್ಬ. ಓಕೆ ಗಾಯ್ಸ್, ಹೊರಟಿದ್ವಿ. ರೈಲ್ವೆ ಸ್ಟೇಷನ್ಗೆ ಹೋಗಲ್ಲ, ಪಾಂಡವಪುರ ಬಸ್ ಇದೆ. ಪಾಂಡವಪುರ ಬಸ್ ಹತ್ತಿ ಅಲ್ಲಿಂದ ಪುನಃ ಇನ್ನೊಂದು ಆಟೋ ಹತ್ತಿ, ಆಟೋಯಿಂದ ಉಕ್ಕಡದ ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು. ಚಿನ್ನಿ ಎಷ್ಟು ಸಿಕ್ಕಿ ನಿನ್ನ ಎಬ್ಬಿಸ್ತಾರೆ, ನಿಂಗೆ ಸೀಟ್ ಕೊಟ್ಟಾರ ಸಪ್ರೇಟು. ಕೊಡುಮಗ್ನ ಉಪ್ಪು ಖಾರ ಹಾಕಿಸ್ಲಿಲ್ವಾ? ಪಾಂಡವಪುರ ರೈಲ್ವೆ ಸ್ಟೇಷನಲ್ಲಿ ಇಳಿದು ಅಲ್ಲಿಂದ ಇನ್ನೊಂದು ಆಟೋ ಹತ್ಬೇಕು ಉಕ್ಕಡದ ಮಾರಮ್ಮಂಗೆ. ಹಾಗೆ ಈ ಅಜ್ಜಿ ಪಾಪ ಅವ್ರ ಕಷ್ಟನೆಲ್ಲ ಹೇಳ್ತಿದ್ರು. ನನಗೂ ಒಂಥರ ಹೌದಾ ಅಜ್ಜಿ ಹಾಗೆ ಹೀಗೆ ಅಂತ ಮಾತಾಡ್ತಿದ್ದೆ. ನನಗೆ ಎಲ್ಲಾದರೂ ಜರ್ನಿ ಮಾಡ್ಬೇಕಾದ್ರೆ ಯಾರೋ ಮಾತಿಗೆ ಸಿಕ್ಕಿದ್ರೆ ಸಾಕು, ಹಾಗಾಗಿ ಮಾತಾಡ್ತಿದ್ದೆ. ಹಾಗೆ ಬಂದ್ವಿ, ಇಳಿದ್ವಿ. ಜಸ್ಟ್ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ ಅನಿಸುತ್ತೆ ದೇವಸ್ಥಾನ. ಪಾಂಡವಪುರ ರೈಲ್ವೆ ಸ್ಟೇಷನಿಂದ ಒಂದು ಅರ್ಧ ಕಿಲೋಮೀಟರ್. ಆಲ್ಮೋಸ್ಟ್ ಉಕ್ಕಡ ಗೊತ್ತಿರುತ್ತೆ, ಉಕ್ಕಡದ ಮಾರಮ್ಮ ಆಲ್ಮೋಸ್ಟ್ ಫೇಮಸ್ಸೇನೆ. ಅಲ್ಲಿ ಬಂದು ಒಳಗಡೆ ಹೋಗ್ತಿದ್ದೆ. ಹಣ್ಕಾಯಿ ತೊಗೊಂಡು ಪೂಜೆ ಮಾಡಿಸ್ಬೇಕಾಗಿತ್ತು, ಹಾಗಾಗಿ ಒಳಗಡೆ ಹೋಗ್ತಿದ್ವಿ ನಾನು ನನ್ನ ಮಗ. ಎಷ್ಟು ಅಂಗಡಿಗಳಿದ್ದಾವೆ ನೋಡಿ, ಜಾತ್ರೆ ಇದೆ. ಆ್ಯಕ್ಚುಲಿ ಇಲ್ಲೂ ಅಷ್ಟೇ. ನಾನು ಲಾಸ್ಟ್ ಟೈಮ್ ಒಂದು ವೀಡಿಯೋ ಮಾಡಿದಾಗ ಚಂದಗನಹಳ್ಳಿ ಅಮ್ಮ ವೀಡಿಯೋ ಮಾಡಿದ್ದೆ. ಅದೇ ಥರನೇ ಇಲ್ಲಿ ದೇವಸ್ಥಾನವೂ ಕೂಡ ಅಮಾವಾಸ್ಯೆ, ಹುಣ್ಣಿಮೆ, ಮಂಗಳವಾರ, ಶುಕ್ರವಾರ ತುಂಬಾ ರಶ್ ಇರುತ್ತೆ. ಬಟ್ ನಾವು ಹೋಗಿದ್ದ ದಿನ ಲಕ್ಕಿಲಿ ಅಷ್ಟು ರಶ್ ಇರಲಿಲ್ಲ. ಶುಕ್ರವಾರ ಚೆನ್ನಾಗಿ ದರ್ಶನ ಕೂಡ ಆಯಿತು. ನಾನು ಊರಿಗೆಲ್ಲ ಬರಬೇಕಾದ್ರೆ ಹುಣ್ಣಿಮೆ ಅಮಾವಾಸ್ಯೆ ಇದ್ದಾಗ ಪಾಂಡವಪುರ ರೈಲ್ವೆ ಸ್ಟೇಷನ್ ಹತ್ರ ಸಿಕ್ಕಾಪಟ್ಟೆ ರಶ್ ಆಗೋದು. ಟ್ರೈನ್ ಆಗಲಿ ಮತ್ತು ಅಲ್ಲಿ ಜನ ಎಲ್ಲ ವೆಯ್ಟ್ ಮಾಡೋರು. ನಾನು ಇದೇನು ಇಷ್ಟೊಂದು ಜನ ಇದ್ದಾರಲ್ಲ ಅಂದ್ಕೊಂಡ್ರೆ ಎಲ್ಲರೂ ಉಕ್ಕಡ ಮಾರಮ್ಮಗೆ ಬಂದಿದ್ದೀವಿ ಅಂತ ಹೇಳೋರು. ಆವಾಗ ಇಲ್ಲಾಂದರೂ ಒಂದು 3 to 4 ಇಯರ್ಸ್ ಬ್ಯಾಕ್. ಅಷ್ಟು ಫೇಮಸ್ ಅನಿಸುತ್ತೆ. ಬ್ಯಾಂಗ್ಳೂರಿಂದೆಲ್ಲ ಈ ದೇವಸ್ಥಾನಕ್ಕೆ ಬರ್ತಾರೆ, ಉಕ್ಕಡದ ಮಾರಮ್ಮ ದೇವಸ್ಥಾನಕ್ಕೆ. ಏನೋ ಯಾವುದೇ ದೇವಸ್ಥಾನ ಆಗಲಿ ಅಲ್ಲಿದೊಂದು ಮಹಿಮೆ ಆಗಲಿ, ಅಲ್ಲಿದೊಂದು ಏನೋ ಒಂದು ಚರಿತ್ರೆ ಇದ್ದೇ ಇರುತ್ತೆ. ಬಟ್ ಎಲ್ರಿಗೂ ಒಳ್ಳೆಯದಾಗಲಿ. ಯಾರೆಲ್ಲ ದೇವಿ ದರ್ಶನ ಮಾಡೋಕ್ಕೆ ಬರ್ತಾರೆ ಅವರಿಗೂ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ. ಹಾಗೆ ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ವಿ ನಾನು ನನ್ನ ಮಗ. ಯಾವ ಕಡೆ ಹೋಗುತ್ತೆ? ಹಾಂ,
ಇಲ್ಲಿ ದೇವ್ರ ಕ್ಲಿಪ್ಪಿಂಗ್ ನಾನು ತೊಗೊಳ್ಳಿಲ್ಲ, ಯಾಕೆಂದರೆ ಫೋಟೋ ವಿಡಿಯೋ ಅಲೋ ಇಲ್ಲ ಮೇಡಮ್ ಅಂತ ಹೇಳಿದ್ರು. ಬಟ್ ಅವ್ರು ಹೇಳಿದ ಮೇಲೂ ತೆಗಿಯೋದಷ್ಟು ಚೆನ್ನಾಗಿರಲ್ಲ ಅಂತ ಅನ್ನಿಸ್ತು, ಹಾಗಾಗಿ ನಾನು ತೆಗಿಯೋಕ್ಕೆ ಹೋಗಲಿಲ್ಲ. ಕನ್ವೆನ್ಷನ್ ಹಾಲಿಗೆ ಬಂದ್ವಿ. ಅಲ್ಲಿ ದೇವಸ್ಥಾನದಿಂದ ಅಲ್ಲಿಗೊಂದು 1/2 ಕಿಲೋಮೀಟರ್ ಆಗುತ್ತೆ, ಅಲ್ಲಿಂದ ನಡ್ಕೊಬರೋದಕ್ಕೆ ಸಾಕಾಗೋಯಿತು. ಹಾಗೆ ಊಟಕ್ಕೆ ಬಂದ್ವಿ. ಊಟ ಮಾಡೋಣ ಅಂದ್ಬಿಟ್ಟು ಕೂತಿದ್ವಿ. ಗೌಡ್ರ ಮನೆ ಕರ್ನೇರೆ ಊಟ ಆಗಲಿ ಹಬ್ಬದ ಹೊಸ್ದಡ್ಗಾಗಲಿ ಹೇಗಿರುತ್ತೆ ಅನ್ನೋದು ನಿಮಗೆ ಗೊತ್ತು. ಭರ್ಜರಿ ಊಟ, ತುಂಬ ಚೆನ್ನಾಗಿತ್ತು. ಅಡುಗೆ ಕೂಡ ಊಟ ಎಲ್ಲ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿತ್ತು. ನಾನ್ ವೆಜ್ಜು, ಕರ್ನೇರೆ ಅಲ್ವಾ, ಹಾಗಾಗಿ ನಾನ್ ವೆಜ್ ಇತ್ತು. ನನಗೆ ಬ್ಯಾಂಗ್ಳೂರು ಅಂದ ತಕ್ಷಣ ನಿಜ ತುಂಬ ಮೆಮೊರೀಸ್ ಬರುತ್ತೆ. ನನ್ನ ಆಫೀಸ್ ಫ್ರೆಂಡ್ಸ್ ಆಗಲಿ, ಇಲ್ಲ ನಾವು ಮನೆ ಹತ್ರ ಇದ್ದಾಗ ನಾವು ಇಲ್ಲಾಂದ್ರೂ 2 ಮನೆ ಏನೋ ನಾವು ಬ್ಯಾಂಗ್ಳೂರು ಫಸ್ಟ್ ಮನೆ ಬಿಟ್ಟಾಕಿ ಅದೊಂದು 6-7 ತಿಂಗಳಿದ್ವಿ. ಬಟ್ ಸೆಕೆಂಡ್ ಮನೆ, 3ನೇ ಮನೆ ಒಂದು ಪದ್ಮನಾಭ ನಗರ್, ಇನ್ನೊಂದು ಗೌಡನಪಾಳ್ಯ, 2 ಮನೆ ಹತ್ರ ಇದ್ದು ಜನಗಳಿಗಂತೂ ನಾವು ಸಿಕ್ಕಾಪಟ್ಟೆ ಅಟ್ಯಾಚ್ಮೆಂಟ್ ಆಗಿದ್ವಿ. ಇವತ್ತಿಗೂ ಕೂಡ ನನಗೆ ಕಾಂಟ್ಯಾಕ್ಟಲ್ಲಿದ್ದಾರೆ. ನಾನು ಇಲ್ಲಿ ಎಲ್ಲ ಪವನ ಲೊಕೇಶನ್ ಬಂದು, ಬಟ್ ಬ್ಯಾಂಗ್ಳೂರಲ್ಲಿ ಪ್ರತಿಯೊಬ್ಬರು ನನಗೆ ಕರಿತಾ ಇದ್ದಿದ್ದು ಪಾವನಿ ಅಂತ. ಆ ವರ್ಡ್ ಪಾವನಿ ಅಂತ ಯಾರಾದರೂ ಆ ವರ್ಡ್ ಹೇಳಿದಾಗೆಲ್ಲ ನನಗೆ ನೆನಪಾಗದೆ ಅವ್ರುಗಳು. ಅವ್ರು ನನ್ನ ಪಾವನಿ ಅಂತ ಕರಿತಾ ಇದ್ದಿದ್ದು. ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಸಖತ್ತಾಗುತ್ತೈತೆ, ಸೂಪರ್. ತೆಗಿಲ ಸೇವ್ ಯಾವುದು ಇದಲ್ವಾ, ಕೆಳಗಡೆ ಫೋನಿ ಗೊತ್ತಾಯ್ತು. ಇರು ನೋಡು, ಚೆನ್ನಾಗಿ ಗೊತ್ತಾಯ್ತಾ? ಚೆನ್ನಾಗಿ ಬರ್ತೀವಿ. ಚೆನ್ನಾಗಿ ಗೊತ್ತಲ್ವಾ? ಮಾಮೂಲಿ ಕ್ಯಾಮ್ರಾ ಓಪನ್ ಮಾಡು. ಹಂಗೆ ನಿಂದ್ರೆ ಮಾಡಿ ನಾನು ಹಿಂಗೆ ನಿಂತಿರೋದನ್ನ ನಿಮ್ಮ ಫೇಸ್ ಇದೆ ಚೆನ್ನಾಗಿ ಗೊತ್ತಾಯ್ತೇನೆ. ಹೇಳಿ ಇರು ನಂದ್ರಲ್ಲಿ ಹೇಳ್ಕೊಡೋದು. ರಜಿನಿ ನನ್ನ ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು, ಮತ್ತು ನನ್ನ ಬ್ಯಾಂಗ್ಳೂರಲ್ಲಿ ನನಗೆ ಫಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಎಷ್ಟು ಆ ಟೆರೆಸ್ ಮೇಲೆ ಎಷ್ಟು ಮಾತಾಡಿದ್ದೀವಿ, ಇಲ್ಲಾಂದರೂ ರಾತ್ರಿ 12 ಗಂಟೆವರೆಗೂ ಮಾತಾಡಿದ್ದೀವಿ. ಎಷ್ಟು ನಕ್ಕಿದ್ದೀವಿ ಅಂದರೆ ನನ್ನ ಲೈಫಲ್ಲಿ ನಾನು ಏನಾದರೂ ಅಷ್ಟು ನಕ್ಕಿದ್ದೀನಿ ಅಂದರೆ ಇವ್ರುಗಳ ಜೊತೆ, ಅದನ್ನು ಯಾವತ್ತೂ ನಾನು ಮರೆಯೋದಕ್ಕಾಗಲ್ಲ. ಇವತ್ತು ಕೂಡ ಕಾಮಿಡಿಗಳನ್ನೆಲ್ಲ ನೆನ್ಕೊಂಡು ನಾನು ನಗಾಡ್ತಿರ್ತೀನಿ. ಇವತ್ತಿಗೂ ಅವ್ರಿಗೊಂದು ಫೋನ್ ಕಾಲ್ ಮಾಡಿದ್ರೆ ನನಗೆ ನನ್ನ ಮುಖದಲ್ಲಿ ಫಸ್ಟ್ ಬರೋದೇ ನಗು. ಯಾಕೆಂದರೆ ಅಷ್ಟು ನಿಶು ರಜಿನಿ ಜೊತೆ ಅಂತೂ ನಾನು ಎಷ್ಟು ನಕ್ಕಿದ್ದೀನಿ, ಎಷ್ಟು ತರಲೆ ಮಾತುಗಳು. ರಾತ್ರಿ 12 ಗಂಟೆ ಆದರೂ ಮಾತಾಡಿದ್ದೀವಿ, ಅಷ್ಟು ತರಲೆ ಮಾಡಿದ್ದೀವಿ. ರಜಿನಿ ಜೊತೆ ಆ ಚುರುಮುರಿ ಶೇರಿಂಗ್ ಇರ್ಬೋದು, ಬಿಬ್ ಸ್ಕೂಲ್ ಹತ್ರ ಚುರುಮುರಿ ಶೇರ್ ಮಾಡ್ಕೊಂಡು ನಿಧಾನಕ್ಕೆ ತಿನ್ಕೊಬರ್ತಾ ಇದ್ದಿದ್ದಿರ್ಬೋದು, ಧನುರ್ಮಾಸ ಮಾಡ್ತಾ ಇದ್ದಿದ್ದಿರ್ಬೋದು, ತುಂಬ ಮೆಮೊರೀಸ್ ಇದೆ. ಅವಳು ಸಿಕ್ಕಿದಾಗ ಏನೋ ಒಂಥರ ಖುಷಿ ಆಯಿತು. ನಾನಂತೂ ಮನಸ್ಸಿಂದ ಒಬ್ಬಳು ಫ್ರೆಂಡಾಗಿ ಹಾರೈಸ್ತೀನಿ. ಅವಳಿಗೆ ತುಂಬ ಕನಸಿದೆ, ಅವಳಿಗೆ ಆ ಕನಸೆಲ್ಲ ನೆರವೇರಲಿ, ಅವಳ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗಲಿ ಅಂತ. ಆಲ್ ದ ಬೆಸ್ಟ್ ರಜಿನಿ. ಮದುವೆ ಮಾಡ್ಕೊಡ್ತಾರ ಕೇಳಿ, ಮದುವೆ ಮಾಡ್ಕೊಡ್ತಾರ ಕೇಳಿ ಅಂತ ಕೇಳ್ದೇನೆ ಸುಮ್ಮನೆ ಫಿಗರ ನೀನು. ಚೆನ್ನಾಗಿದೆ ತಾನೆ, ಹಾಕಿಂತ ಸೂಪರ್. ಅಂದ್ರೆ ವೆಯ್ಟ್ ಗೇನ್ ಆಗಿದೆಯಲ್ಲ ಏನೋ, ದಪ್ಪಾಗಿದ್ದೀನಿ. 50 ಇಷ್ಟಿರು ಇನ್ನ ಸಣ್ಣ ಆಗ್ಬೇಡ. ಇನ್ನೂ ದಪ್ಪ ಆಗ್ತೀನಿ, 2 ಹಾಕ್ತೀನಿ. ಸಾಕು, ಇನ್ನೂ ದಪ್ಪ ಆಗ್ಬೇಡ. ಬೇಡಲ್ಲ, ಸಾಕಾ? ಡೈಲಿ ಡ್ರೈ ಫ್ರೂಟ್ಸ್ ಜ್ಯೂಸ್ ಕುಡಿತಿದ್ದೀನಿ ಕಣೆ. ಅದಕ್ಕೇನು ಅನ್ಸುತ್ತೆ ಡೈಲಿ ಡ್ರೈ ಫ್ರೂಟ್ಸ್. ಸರಿ, ಯೂಟ್ಯೂಬ್ಗೆ ಏನಾರು ಹೇಳು. ಏನು ಹೇಳಿ? ಆಲ್ ದ ಬೆಸ್ಟ್ ಹೇಳು. ಆಲ್ ದ ಬೆಸ್ಟ್. ನನ್ನ ಬಗ್ಗೆ ಹೇಳು. ಏನಾದ್ರು ಹೇಳ್ಬಿಟ್ಟೆ ಮಾಡು. ನಂಗೆ ನಾಚಿಕೆ ಆಗುತ್ತಂಗೆಲ್ಲ ಹಾಕ್ಬಿಡ ಕಡೆ. ಅಲ್ಲಿ ಬಿಡ್ಬೇಡ. ಏಯ್ ತಡೆಯಕ್ಕಾಗುತ್ತಾ? ಏನ್ ರಜಿನಿ ಇದೆ ಫೋಟೋದಲ್ಲಿ ನೋಡಿ, ಇಲ್ಲಿ ಏನೋ ದೇವ್ರ ಕೈ ಮುಗಿಯೋ ರೀತಿ ಬಂದೈತೆ.
ಏ ಸೂಪರಾಗಿ ತೆಗಿತಿದ್ಯಪ್ಪ ಅವನಿ. ಫುಲ್ ಸ್ವೆಟಾಗಿ ಹೋಗಿದೆ. ಇವತ್ತು ನೀನು ಹೇಳು, ನಾನು ಸುಮ್ಮನೆ ಅಂತೀನಿ ಪ್ಲೀಸ್. ನೀನು ಮಾತಾಡ ಅಭ್ಯಾಸ ಐತೆ. ಏನು ಮಾತಾಡಲಿ? ಇವತ್ತು ನಾನು ತುಂಬ ಕ್ಲೋಸ್ ನನಗೆ ಹೇಳ್ಕೊಡ್ತಿದ್ದಾಳು 5 years ಹಿಂದೆ ಚುರ್ಮುರಿ ಕಡೆ ಬೇಡ ಅದೆಲ್ಲ. ಆಕ್ಚುಲಿ ಗೌಡಂ ಪಾಳ್ಯ ಇರೋರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಬಿಬ್ಸ್ ಹತ್ರ ಅಲ್ವಾ, ಅಂಗಡಿ ಹೆಸರು ಗೊತ್ತಿಲ್ಲ. ಬಟ್ ಒಂದು ಚುರುಮುರಿ ತಗೊಂಡು ಇಬ್ರು ಶೇರ್ ಅಂದ್ಬಿಟ್ಟು ಆಲ್ಮೋಸ್ಟ್ ನಿನ್ಗೆ ಅವಾಗ ಒಂದು 18 years ಅಲ್ಲ 2022. ಇಲ್ಲ ಈ ಕಣೆ 22 ಎಲ್ಲಾಗಿತ್ತು. ಬಿಬ್ಸ್ ಸ್ಕೂಲ್ ಹತ್ರ, ಸ್ಕೂಲ್ ಅಪೋಸಿಟ್ ಅನ್ಸುತ್ತೆ ಚುರುಮುರಿ ಅಂಗಡಿ ಇದ್ದಿದ್ದು. ಅಲ್ಲಿ ಚುರುಮುರಿ ತಗೊಂಡು ಇಬ್ರು ಶೇರ್ ಮಾಡ್ಕೊಂಡು ತಿನ್ಕೊಂಬರ್ತಿದ್ವಿ. ಅದು ನೆನಪಾಗುತ್ತೆ. ಆಶಕೇನೋ ಒಂದ್ಸಲ ನೋಡಿದ್ರು ಅನ್ಸುತ್ತೆ. ನೋಡ್ಬಿಟ್ಟು ಇಬ್ರು ಬೇಗ ತಿನ್ಕೊಂಡು ಅಂದರೆ ಮನೆ ಸಿಕ್ಬಿಟ್ರೆ ಎಲ್ಲಿ ಬೇರೆಯವ್ರಿಗೆ ಶೇರ್ ಮಾಡಬೇಕಾಗುತ್ತೋ ಅಂತ ಅಲ್ಲೇ ನಿಧಾನಕ್ಕೆ ತಿನ್ಕೊಂಡು ಚುರುಮುರಿ ಖಾಲಿ ಆದಮೇಲೆ ಮನೆಗೆ ಬರ್ತಿದ್ವಿ. ಅದೆಲ್ಲ ಒಂದು ಮೆಮೊರಿ. ಸೆಕೆಂಡ್ ನಂದು ಅವಾಗ ಒಂದು ಹುಡುಗಾಟದ ವಯಸ್ಸೇನೆ, 20 ವರ್ಷ ಅನಿಸುತ್ತೆ. ಅವಾಗ ಒಂದು 17 ವರ್ಷ ಅನಿಸುತ್ತೆ. ಥ್ಯಾಂಕ್ ಯು. ಹಾಯ್ ಗಾಯ್ಸ್, ಹೇಳು, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಟೆಲ್ ಮಿ ಅಬೌಟ್ ಪಾವನಿ. ಎಲ್ಲರೂ ಪಾವನಿ, ಎಲ್ರಿಗೂ ಪವನ ಇವರು ಸ್ಪೆಷಲಾಗಿ ಪಾವನಿ. ಎಲ್ಲರೂ ಪವನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತಾರೆ, ಕಂಟೆಂಟ್ ಕೊಡ್ತಾರೆ, ನೋಡ್ತಾ ಇರಿ. ಥ್ಯಾಂಕ್ ಯು ನಿಶು, ಥ್ಯಾಂಕ್ ಯು ಸೋ ಮಚ್. ಬಾಯ್. ಬ್ಯಾಂಗ್ಳೂರಿಗೆ ಬಂದ್ಮೇಲೆ ಸಿಗೋಣ. ಬಾ ಊರಿಗೆ. ಅವತ್ತಿನ ದಿನ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಆಲ್ರೆಡಿ 4 o'clock ಆಗಿತ್ತು. ನಾವು ರಿಟರ್ನ್ ಆಗ್ತಿದ್ವಿ. ಮನಸ್ಸಿಗೆ ತುಂಬ ಭಾರ ಅಂತ ಅನ್ನಿಸ್ತಿತ್ತು. ಬಟ್ ರಜಿನಿ ಮತ್ತು ನಿಶುನ ಮೀಟಾಗಿ ತುಂಬಾ ಖುಷಿಯಾಯಿತು. ಇನ್ನೂ ತುಂಬ ಜನ ಇದ್ದಾರೆ, ಬಟ್ ಅವ್ರನ್ನ ಮಾತಾಡ್ಸೋಕ್ಕಾಗಲಿಲ್ಲ. ಬಿಕಾಸ್ ಅವ್ರು ಫಂಕ್ಷನಲ್ಲಿ ಬ್ಯುಸಿಯಾಗಿದ್ದರು. ನನಗೂ ಡಿಸ್ಟರ್ಬ್ ಮಾಡಲಿಕ್ಕೆ ಇಷ್ಟ ಇರಲಿಲ್ಲ. ಓಕೆ ಗಾಯ್ಸ್, ಇಲ್ಲಿಗೆ ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಕ್ಚುಲಿ ಮೊನ್ನೆ ನನಗೆ ಫಸ್ಟ್ ಪಬ್ಲಿಕ್ ಕಮೆಂಟ್ ಅಂತ ಅಂದರೆ ನನ್ನ ಫ್ರೆಂಡ್ಸ್ ಅಲ್ಲದೆ ಪಬ್ಲಿಕ್ ಕಮೆಂಟ್ ಒಂದು ಬಂದಿತ್ತು. ನಂಗೆ ತುಂಬಾ ಖುಷಿಯಾಯಿತು. ನಾನು ರಿಪ್ಲೈ ಕೂಡ ಮಾಡಿದೆ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.